ಎಷ್ಟು ವರ್ಷದಲ್ಲಿ ಕೊಡೋದು ಗೊತ್ತಾ? ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಿ ಅಂತ. ಅಷ್ಟು ವರ್ಷ ಬೇಕಾ? ಅಷ್ಟು ವರ್ಷ ಕೋರ್ಟ್ ಹೋಗಿದ್ರು ಅವರು. ಈಗ ಕೋರ್ಟ್ ಕೋರ್ಟ್ ಹೋಗಿ ಒಂದಿನ ಹೋಗಿ ಉಳಿಸ್ಬಿಟ್ರೆ ಆಯ್ತಪ್ಪ, ಎಲ್ಲ ಉಳಿಸ್ಬಿಟ್ರೆ ನೀವೇ ಫಸ್ಟ್ ಕೊಟ್ಟು ಜಾಗ ಹೋಗ್ತಿದ್ರಿ. ನಿಮ್ ಜಾಗ ಒತ್ತುವರಿ ಮಾಡ್ಕೊಂಡ್ರೆ ನೋಟಿಸ್ ಯಾಕೆ ಸರಿ ಕೊಡ್ಬೇಕು ಅವ್ನಿಗೆ? ಬೇಕಾಗಿಲ್ಲ, ಅದು ಕೊಡೋಕ್ಕಾಗಿಲ್ಲ ನೀವು. ನೋಡಪ್ಪ, ನಾವು ಕಾಳಗಡೆ ನುಗ್ತೀವಿ, ನೀವೇನು ಮಾಡಕ್ಕಾಗಲ್ಲ. ಬರೀ ನೀವು ನಮಗ್ ಮಾತ್ರ ನೀವು ಅವ್ರಿಗೆಲ್ಲ ಬಗ್ಗೆ ಹಿಡ್ಕೊಂಡು ಹೋಗ್ತೀರಿ ಅವ್ರಿಗೆ. ನೀವು ನಾವ್ ಹೇಳ್ತೀವಿ ಈ ವಿಷಯದಲ್ಲಿ, ಅದೇ ನೀವು ಲಂಚ ತಿನ್ನಕ್ಕೆ ನೀವು ಕೆಲಸ ಮಾಡೋದು ನೀವು ಅಂತ. ಇದೇನ್ ಮಾಡ್ತೀರಾ? ಒಬ್ಬರು ಎಷ್ಟು ವರ್ಷದಲ್ಲಿ ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಿಂದ ಕೊಟ್ಟಿದೆ, ಅಷ್ಟು ವರ್ಷ ಬೇಕಾ ನಿಮ್ಗೆ? ಹೋಯ್ತಪ್ಪ ಕೋರ್ಟ್ಗೆ ಮುಂದ್ಕೆ ನಿಮ್ಗೆ ಸರಿಯಾಗಿ ದಾಖಲಾತಿಗಳನ್ನ ಸಲ್ಲಿಸಲ್ಲ, ಕೋರ್ಟ್ ಸರಿಯಾಗಿ ಅಟೆಂಡ್ ಆಗಲ್ಲ, ನೀವು ಆ ಕೆಲಸ ಈ ಕೆಲಸ ಅಂತ ಹೇಳ್ತಿದ್ದೀರಿ ನೀವು. ಇದು ಹತ್ತೆಕಾರಿ ಒನ್ ಮೀಟಿಂಗ್ ಹಿಂಗೆ ಎಲ್ಲ ಕಾರಣ ಬಿಟ್ಬಿಡಿ ಅವ್ರಿಗೆ ಮುಂದ್ಕೊಂಡಿರ್ಲಿ ಅವರು. ನಿಮ್ಗೆ ದುಡ್ಡು ಕೊಡ್ತಾರ ಅವರು, ಲಂಚ ಇಸ್ಕೊಂಡು ನೀವು ಕಾಟನೆ ಮಾರಾಕ್ತಿದ್ರಿ ನೀವು. ದಾಖಲೆ ಇದೆ, ಕಾಳಗಡೆ ಒತ್ತುವರಿ ಮಾಡ್ಕೊಂಡಿರೋದೇ ದಾಖಲೆ, ದುಡ್ಡು ಕೊಡೋದೇ ದಾಖಲೆ. ಇನ್ಯಾವ ದಾಖಲೆ? ಹಾ, ಮತ್ತೆ ಯಾಕೆ ಬಿಟ್ಟಿರೋ ಕೋರ್ಟ್ ಇರೋಕೆ ಮುಂಚೆ ಕೋರ್ಟ್ ಒತ್ತುವರಿ ಮಾಡಿ ಅವಕಾಶ ಕೊಟ್ಟು ನಾವು ಸಹ ಸ್ಟ್ರೈಕ್ ಅಂತ ಹೇಳಿದ್ವು. ಪೊಲೀಸ್ನವ್ರು ನಮ್ಮಿಂದ ಮುಂದೆ ಇತ್ತು. ಅದು ಅರ್ಥ ಆಯ್ತಾ? ನಾವು ಒತ್ತುವರಿ ಮಾಡಿದ ತಕ್ಷಣ ನೀವು ಹೋಗಿದ್ರಿ, ನೀವು ಇದ್ರೆ ಸರಿಯಾಗಿ. ನಾವ್ ಯಾಕೆ ಒತ್ತುವರಿ ಮಾಡ್ತೀರಾ? ನೀವು ಸರಿಯಾಗಿದ್ರೆ ಒತ್ತುವರಿ ಯಾಕೆ ಮಾಡ್ತೀನಾವ? ಮಾಡಿದ್ಮೇಲೆ ನಾ ಹೇಳಲ್ಲ, ಮಾಡಕ್ ಮುಂಚೆ ನೀವೆಲ್ಗೆ ಹೋಗಿದ್ರಿ? ಆಗ ನೀವು ಸಂಬಳ ತಗತ್ತಿಲ್ವಾ? ಫಾರೆಸ್ಟ್ ಇಲಾಖೆ ಇರ್ಲಿಲ್ವಾಗ ಯಾಕೆ ಮಾಡಿದ? ಯಾರು ನಿಮ್ಮ ಅಧಿಕಾರಿ ಅಂತ ಈಗಲೂ ಕಾವೇರಿ ಮೇಡಮ್ ಇದ್ದಾಗ ಉಡ್ಸಿದ್ರು ಗೊತ್ತಾ? ಅದೇನ ಅವ್ರು ಬೇರೆ, ಅದೇನ ಉಡ್ಸಿದ್ರು ಅವರು JCB ತಗೊಂಡೋಗಿ ಮಾಡಿಲ್ಲ ಕಾವೇರಿ ಮೇಡಮ್. ಅದೇ ಗೊತ್ತಿಲ್ಲ, ತಿಳ್ಕೊಳ್ಳಿ ಅಂತ ನೀವು. ಆ ತಿಳ್ಕೊಳ್ಳಿ ಸಾಗರ ಕಾವೇರಿ ಮೇಡಮ್ಗೆ ಏನೋ ಇದಿತ್ತಾ? ಕಾವೇರಿ ಮೇಡಮ್ ಹೋಗಿ ಮಾಡಿರಲ್ಲ, ತಗೊಳ್ಳಿ. ನಿಮ್ NTC ವರದಿ ಕೊಟ್ರ ಯಾಕೆ ಸೀಸ್ ಮಾಡಿ ಅಂತ ಹೇಳಾರ? ಅದೇನ್ ತಮಿಳ್ನಾಡು ಮಾಡ್ತಾರ, ನಿಮ್ ಕರ್ನಾಟಕದಲ್ಲಿ ಮಾಡಕ್ಕಾಗಲ್ವಾ? NTC ವರದಿ ಕೊಡಿ ಸಾ. ನೀವು ಬರೀ ನಾಟಕ ಆಡ್ಕೊಂಡು DCF ಇವಾಗ DCF ಇಲ್ಲ, ಇಲ್ಲಿ ಬರ್ತಾ ಖಾಲಿ ಅವರು. ನಾವ್ ಬರ್ತೀವಿ ನಿಮ್ನ ಹಾಕ್ಬಿಟ್ಟು ಖಾಲಿ ಮಾಡ್ಬಿಟ್ಟಾರ ಅವರು. ಮತ್ತೆ ಇನ್ನೇನ್ ಸರ್? ಏನ್ ಕೌನ್ಸಿಲಿಂಗ್ ಮಾಡೋದು? ಬದನೆಕಾಯಿನ ನೀವು ಕೌನ್ಸಿಲಿಂಗ್ ಮಾಡೋದು, ಇನ್ನೊಬ್ರಲ್ಲಿ ಎಲ್ಲ ಕೂಳ ಮಾಡ್ತಾರ, ಅಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ. ಕೌನ್ಸಿಲಿಂಗ್ ನೀವು ಅದೇನ್ ಕಾವೇರಿ ಮೇಡಮ್ ಹೋಗಿ ಮಾಡ್ಬೋದಾಗಿತ್ತು, ಅವ್ರು ಹೋಗಿ JCB ತಗೊಂಡು ಉಣಿಸ್ಬೋದಾಗಿತ್ತು ಅವರು. ಅದಕ್ಕೆ ನೀವ ಸ್ಟೇ ಆದ ತಕ್ಷಣ ಎಲ್ಲ ಉಣಿಸ್ಬಿಟ್ಟಿದ್ರ ಆಯ್ತು ಇಲ್ಲ. ಅದು ಅದೇನ್ ತಮಿಳ್ನಾಡು ಸ್ಟೇ ಇಲ್ಲ, ಮುದುಮಲೆ ಫಾರೆಸ್ಟ್ ಅಲ್ಲಿ ಮುಚ್ಚಲ್ಲ ಅವರು, ಅದನ್ನೇ ತಗೊಂಡು ಮಾಡಿ.